ಮಳೆ ಅಂತ ಅಂದಿದ ತಕ್ಷಣ ಈ ರೈತರಿಗೆ ಏನಾಗುತ್ತೆ, ಅದು ನಷ್ಟ. ಅಂದರೆ ಅವರು ಬೆಳೆ ಏನು ಬೆಳೀತಾರೆ, ಮಳೆ ಇಲ್ಲ ಅಂತ ಕಾಯೋದು, ಬರಗಾಲ ಬಂದು ಬೆಳೆ ಹಾನಿಯಾಗೋದು ಅದು ಒಂಥರ. ಆದರೆ ಈ ಮಳೆಯಿಂದ ಅಥವಾ ನೀರಿನಿಂದ ಮನೆ ಮಠ ಎಲ್ಲ ಕೊಚ್ಕೊಂಡೋಗೋವಂಥ ಇದು ಜಾಸ್ತಿ ಆಗ್ತಾ ಇರುತ್ತೆ. ಮಳೆ ಬಂದರೂ ಕೂಡ ಎಲ್ಲ ಒಂದು ಕಡೆ ಬೆಳೆ ಯಾವುದು ಕೈಗೆ ಸಿಗ್ತಾ ಇರೋಕ್ಕಂಥದ್ದು, ರೈತರಿಗೆ ಬಹಳಷ್ಟು ಹಾನಿ ತಂದು ಕೊಡೋವಂಥದ್ದು ಸಿಚುವೇಶನ್ ಎಲ್ಲ ಇನ್ನೂ ಆಗುತ್ತೆ. ಇನ್ನು 1.5 ವರ್ಷ ಗುರು ಕಟಕ ರಾಶಿಯಲ್ಲೇ ಇರ್ತಾನೆ. ಯಾಕಂದರೆ ಇವಾಗ ಮಳೆ ಸೀಸನ್ ಸ್ಟಾರ್ಟ್ ಆಗಿದೆ ಅಂತಲ್ಲ, ಅದು ಎಲ್ಲೋ ಒಂದು ಕಡೆ ಅತಿವೃಷ್ಟಿ ಆಗ್ತಾ ಹೋಗುತ್ತೆ. ಜನಸಾಮಾನ್ಯರಿಗೆ ನಡೆದಾಡ್ತಕ್ಕಂಥದ್ದು, ಓಡಾಡ್ತಕ್ಕಂಥದ್ದು, ಕಮ್ಯುನಿಕೇಷನ್ ಮಾಡೋಕ್ಕಾಗೋದಿಲ್ಲ, ನೆಟ್ವರ್ಕ್ಗಳ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಈ ಒಂದು ಸಣ್ಣ ಪುಟ್ಟ ತೊಂದರೆಯಿಂದ ಇಡೀ ಊರು ಮತ್ತು ಕೆಲಸಗಳೆಲ್ಲ ಸ್ಟಕ್ ಆಗೋವಂಥದ್ದು. ಈ ಥರ ಆದಾಗ ಎಲ್ಲೋ ಒಂದು ಕಡೆ ಒಂದು 5 ದಿನ 1 ವಾರ ಎಲ್ಲೂ ಕೆಲಸಗಳಾಗಿಲ್ಲ, ಕಂಪನಿಗಳು ಅಂಥದ್ದಿಂಥದ್ದೆಲ್ಲ ನಷ್ಟ ಬಂದಾಗ ಜನ ನಷ್ಟ, ಧನ ನಷ್ಟ ಮತ್ತು ಆರೋಗ್ಯದ ಮೇಲೆ ಬಹಳಷ್ಟು ತೊಂದರೆ ಕೊಡುತ್ತೆ ಕಟಕ ರಾಶಿಯವರಿಗೆ ಈ ಒಂದು ಗುರು ಬದಲಾವಣೆಯಿಂದ. ಕಟಕ ರಾಶಿಗೆ ಆರೋಗ್ಯ, ಯಾಕಂದರೆ ಗುರು ಬರೋದಕ್ಕೆ ಕಟಕ ರಾಶಿಗೆ ಯಾವಾಗ ಬರ್ತಾನೋ ಆಗೆಲ್ಲನೂ ಈ ಥರ ನೀರಿನಿಂದ ತೊಂದರೆಗಳು ಅಂತ ಮುಂಚೆನೇ ಹೇಳಿದ್ದೆ. ಜೊತೆಗೆ ಆರೋಗ್ಯ ಸಮಸ್ಯೆ ಅತಿ ಹೆಚ್ಚು. ಸುಮ್ಮನೆ ಒಂದು ಕೋಲ್ಡ್ ಬರೋದು, ಕಾಫ್ ಬರೋದು, ಅದು ಎಲ್ಲಿಗೋ ಹೋಗುತ್ತೆ. ಅಂದರೆ ಲಂಗ್ಸ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಅದರಿಂದ ಮೂತ್ರಕೋಶ ತೊಂದರೆ ಆಗ್ತಕ್ಕಂಥದ್ದು, ನೋಡಿ ಕಿಡ್ನಿ ಪ್ರಾಬ್ಲಮ್ ಆಗೋದು, ಯೂರಿನರಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಈ ಮೂತ್ರಕ್ಕೆ ಸಂಬಂಧಪಟ್ಟ ಕೆಲವೊಂದು ಕಾಯಿಲೆಗಳು, ಮೂತ್ರಕೋಶಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಕಾಯಿಲೆಗಳು ಉದ್ಭವ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕಟಕ ರಾಶಿಯವರಿಗೆ ಕಾಣಿಸ್ಕೊಳ್ಳುತ್ತೆ. ಅದು ಯಾವಾಗ, ಈಗ ಈ ಒಂದು ಟೈಮಲ್ಲಿ. ಮತ್ತು ನೀರು ಕೇರ್ಫುಲ್ಲಾಗಿರಿ, ಎಲ್ಲೂ ಅಪ್ಪಿತಪ್ಪಿ ಐಸ್ ಕ್ರೀಮ್ ತಿನ್ನಬೇಡಿ, ಯಾಕಂದರೆ ಎಳ್ನೀರು ಕುಡಿಬೇಡಿ. ಮತ್ತು ಕಟಕ ರಾಶಿಯವರು ಅತಿ ಹೆಚ್ಚು ತೆಂಗಿನ ಮರ ಜಾಸ್ತಿ ಇರೋ ಕಡೆ ತುಂಬ ಓಡಾಡೋದಾಗಿರ್ಬೋದು, ಅಥವಾ ತೆಂಗಿನ ಮರದ ಹತ್ರ ಇರೋದಾಗಿರ್ಬೋದು. ಈ ಥರದ್ದೆಲ್ಲ ಮಾಡಿದ್ರೆ ಎಲ್ಲೋ ಒಂದು ಕಡೆ ಅದರಿಂದನೂ ತೊಂದರೆಗಳನ್ನ ಅನುಭವಿಸ್ತೀರ ಅಂತ ಹೇಳ್ಬೋದು. ಮತ್ತು ನಾನು ಮೊನ್ನೆ ತಾನೇ ಹೇಳಿದ್ದೆ, ಎಮ್ ಅನ್ನೋ ಅಕ್ಷರಕ್ಕೆ, ಎಸ್ ಅನ್ನೋ ಅಕ್ಷರಕ್ಕೆ ಟೈಮ್ ಚೆನ್ನಾಗಿಲ್ಲ ಅಂತ. ನೋಡಿ, ಎಸ್ ಅನ್ನೋ ಅಕ್ಷರ ಅಥವಾ ಎಮ್ ಅನ್ನೋ ಅಕ್ಷರ, ಈ 2 ಅಕ್ಷರಕ್ಕೆ ಬಹಳಷ್ಟು ಟೈಮ್ ಡೇಂಜರ್ ಆಗಿದೆ. ಇದು ಯಾವುದೇ ಧರ್ಮದಲ್ಲಾಗಿರ್ಬೋದು, ಎಮ್ ಅನ್ನೋ ಅಕ್ಷರದಿಂದ, ಎಸ್ ಅನ್ನೋ ಅಕ್ಷರದಿಂದ ಹೆಸರಿಟ್ಕೊಂಡಿರೋರಿಗೆ ಏನಾದರೂ ಒಂದೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾನೆ ಇರುತ್ತೆ. ನೋಡಿ, ಅವರು ಮನೆ ಮಠ ಮಾರ್ಕೊಳ್ಳೋದು, ಸಾಲಕ್ಕೆ ಬೀಳೋದು, ಕೋರ್ಟು ಕೇಸ್ಗಳಾಗೋ ಅಂಥದ್ದು, ಎಮ್ ಅನ್ನೋ ಅಕ್ಷರಕ್ಕೆ ಯಾರನ್ನಾದ್ರೂ ಕಳ್ಕೊಳ್ಳೋ ಅಂಥದ್ದು, ಈ ದುಡ್ಡಿಲ್ದಿರೋ ದಿವಾಳಿ ಆಗ್ತಕ್ಕಂಥದ್ದು. ನೋಡಿ, ಎಸ್ ಅನ್ನೋ ಅಕ್ಷರ ಸೂರ್ಯವಂಶಿ, ಅವರು ಕೂಡ ಎಲ್ಲೋ ಒಂದು ಕಡೆ ಅವರ ಒಂದು ಅವರು ಏನೇ ಚೆನ್ನಾಗಿ ಆಡಿದರು, ಶ್ರೇಯಸ್ ಅಯ್ಯರ್ ಹೇಳಿದ್ದೆ, ಅವ್ರನ್ನೂ ಕೂಡ ಎಲ್ಲೋ ಕ್ಯಾಪ್ಟನ್ ಮಾಡಿದ್ರು, ಅವರು ಕೂಡ ಅದರಿಂದ ಮ್ಯಾಚ್ ಸೋಲೋ ಹಂಗಾಯಿತು. ಸೂರ್ಯವಂಶಿ ಅವರು ಯಾವುದೋ ಒಂದು ಕಾಂಟ್ರವರ್ಸಿಗೆ ಬಲಿ, ಅಂದರೆ ಯಾವುದೋ ಒಂದು ಸಣ್ಣ ಪುಟ್ಟ ಮಾತುಗಳಲ್ಲಿ ಅವರು ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು. ಎಲ್ಲೋ ಒಂದು ಕಡೆ ಈಗೋ ಪ್ರಾಬ್ಲಮ್ಮು ಅಂತ ಏನೋ ಒಂದು ಸಣ್ಣ ಪುಟ್ಟ ಚಿಕ್ಕ ವಯಸ್ಸಿಗೆ ಮಾತುಗಳು, ಅದು ಎಲ್ಲ ಕಡೆ ಹರಿದಾಡುತ್ತೆ ಅಂತ ಹೇಳಿದ್ದೆ. ಅದೇ ರೀತಿ ಎಮ್ ಅನ್ನೋ ಅಕ್ಷರಕ್ಕೆ ಬಹಳಷ್ಟು ಡೇಂಜರ್ ಅಂತ ಹೇಳಿದ್ದೆ. ಯಾಕಂತಂದರೆ ಎಮ್ ಅನ್ನೋ ಅಕ್ಷರ ಕೂಡ ನೋಡಿ, ಮಹಾರಾಷ್ಟ್ರ, ಮುಂಬೈ ಇವೆಲ್ಲವೂ ಕೂಡ ನಷ್ಟ. ಅಂದರೆ ಮಳೆ ಬಂದು ನೀರು ತುಂಬಿಕೊಂಡು ಎಲ್ಲ ಒಂದು ಕಡೆ ನಷ್ಟದಲ್ಲಿ ಇರ್ತಕ್ಕಂಥದ್ದು ಈ ಎಮ್ ಅನ್ನೋ ಅಕ್ಷರನೇ ಅಂತ ಹೇಳಿದೆ, ಸಾಕಷ್ಟು ಬಾರಿ ಹೇಳಿದೆ. ಮತ್ತು ಶುಕ್ರ ಕೇತು ಕೂಡ ಒಟ್ಟಿಗೆ ಸೇರ್ತಾರೆ ಅಂತ ಹೇಳಿದೆ. ಎಮ್ ಅನ್ನೋ ಅಕ್ಷರ ಆಗಿರ್ಬೋದು, ತುಲಾರಾಶಿ, ವೃಷಭ ರಾಶಿ ಇವ್ರಿಗೆಲ್ಲರಿಗೂ ಕೂಡ ಬಹಳಷ್ಟು ತೊಂದರೆ ಅಂತ ಹೇಳಿದೆ. ಅದು ಕೂಡ ನಿಜ ಆಗಿದೆ. ಯಾಕಂದರೆ ಶುಕ್ರ ಮತ್ತು ಕೇತು ಸೇರಿದಾಗ ಕೆಲವೊಂದು ಕಡೆಗಳಲ್ಲಿ ಎಲ್ಲೋ ಒಂದು ಕಡೆ ಸಿಡಿಗಳು ಬರ್ತಕ್ಕಂಥದ್ದು, ಅಥವಾ ಕಾಂಟ್ರವರ್ಸಿ ಆಗ್ತಕ್ಕಂಥದ್ದು, ಈ ಹೆಣ್ಣುಮಕ್ಕಳಿಂದ ಅಥವಾ ಹೆಣ್ಮಕ್ಳಿಂದ ಗಂಡು ಹೆಣ್ಣುಮಕ್ಳಿಗೆ ಭಾಳಷ್ಟು ತೊಂದರೆ ಆಗ್ತಕ್ಕಂಥದ್ದು, ಮನೆ ಒಳಗಡೆ ನಡೆಯೋದು, ಹೊರಗಡೆ ಕಾಣಿಸ್ತಕ್ಕಂಥ ಜಗಳಗಳು, ಇವೆಲ್ಲವೂ ಕೂಡ ನಾನು ಈ ಒಂದು ವಾರದ ಹಿಂದೆ ಕೂಡ ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಯಾಕಂದರೆ ಎಲ್ಲರೂ ಹೇಳ್ತಾರೆ ಸಿಂಹರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ, ತುಂಬ ಕ್ಲಿಕ್ ಆಗ್ತಾರೆ, ಮತ್ತು ತುಂಬ ಚೆನ್ನಾಗಿದೆ ಅವ್ರಿಗೆ ಅಂತ ಹೇಳ್ತಾಯಿದ್ರು. ಆದರೆ ಸೂರ್ಯ 17ನೇ ತಾರೀಕು ಕಟಕ ರಾಶಿಗೆ ಬರ್ತಾನೆ, ಬಹಳಷ್ಟು ತೊಂದರೆನ ಅನುಭವಿಸ್ತಾರೆ ಅಂತೇಳಿದೆ. ಶುಕ್ರ ತುಂಬ ಚೆನ್ನಾಗಿದ್ದಾನೆ ಅಂತ ಹೇಳ್ತಿದ್ರು. ಶುಕ್ರ ಕೇತು ಸೇರಿದಾಗ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಕೂಡ ಹೇಳಿದೆ. ನೋಡಿ, ಇದೇ ಈ ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ದಾರೆ, ಈ 13 ವರ್ಷದ ಒಂದು ಬಾಲಕಿ ಮೇಲೆ ಅತ್ಯಾಚಾರ ನಡೆದಿದೆ. ಅದು ಕೂಡ 37 ಮೆಂಬರ್ಸ್ ಏನೋ ನಡೆದಿದೆ. ಅದು ಎಲ್ಲ ಕಡೆ ವೈರಲ್ ಆಗ್ತಿದೆ. ಇದ್ರ ಬಗ್ಗೆ ನಾನು ಮುಂಚೆನೇ ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಅಂದರೆ ಇದೇ ಥರ ಅಂತ ಹಿಂಟ್ ಕೊಟ್ಟಿದೆ. ಈ ಶುಕ್ರ ಕೇತು ಯಾವಾಗ ಸೇರಿದ್ದಾರೆ ಅಲ್ಲಿ ಹೆಣ್ಣುಮಕ್ಳಿಂದ ಗಂಡ್ಮಕ್ಳಿಗೆ ತೊಂದರೆ, ಗಂಡ್ಮಕ್ಳಿಂದ ಹೆಣ್ಮಕ್ಳಿಗೆ ತೊಂದರೆ, ಇಲ್ಲಿ ಎರಡೂ ಆಗಿದೆ. ಯಾಕಂದರೆ ಆ ಒಂದು ಕೃತ್ಯ ಮಾಡ್ತಕ್ಕಂಥವ್ರಿಗೆ ಏನೇನೆಲ್ಲ ಶಿಕ್ಷೆ ಕೊಡಬೇಕು, ರೋಡಲ್ಲೇ ಹೊಡೆದು ಸಾಯಿಸ್ತಾ ಇದ್ದಾರೆ. ಆ ಥರದೊಂದು ಘಟನೆ ನಡೆದಿದೆ. ಅದೇ ಆ ಮಗುಗೂ ಕೂಡ, ಒಂದು ಹೆಣ್ಣು ಮಗುಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ. ಇದು ಕೂಡ ಎಲ್ಲ ಒಂದು ಕಡೆ
ಎಮ್ ಅನ್ನೋ ಅಕ್ಷರಕ್ಕೆ ಡೇಂಜರ್ ಅಂತ ಹೇಳಿದೆ. ಇದು ಕೂಡ ಎಲ್ಲೋ ಒಂದು ಕಡೆ ಮಹಾರಾಷ್ಟ್ರ ಸೈಡೇ ಬರುತ್ತೆ. ಅದು ಏನಾಗುತ್ತೆ, ಈ ಶುಕ್ರ ಕೇತು ಯಾವಾಗ ಸೇರ್ತಾರೆ, ಇದು ತುಲಾರಾಶಿ ವೃಷಭ ರಾಶಿಯವ್ರಿಗೂ ಅನ್ವಯಿಸುತ್ತೆ, ತುಲಾರಾಶಿಯವ್ರಿಗೂ ಅನ್ವಯಿಸುತ್ತೆ, ಮತ್ತು ಸಿಂಹರಾಶಿನೂ ಅಂತ ಹೇಳಿದ್ದೆ. ನೋಡಿ, ಯಾವಾಗ ಶುಕ್ರ ಕೇತು ಸೇರ್ತಾರೆ ಈ ಥರದ ತೊಂದರೆಗಳೆಲ್ಲ ಆಗುತ್ತೆ. ಮತ್ತು ನಿಮ್ಮ ಮನೇಲಿ ನಡೆಯುವಂಥ ಜಗಳ ಇದು ನಾರ್ಮಲಾಗಿ ಇದು ಹೊರಗಡೆನೇ ಬಂದಿದೆ ಅಂತ ಹೇಳಿದೆ. ಇದೆಲ್ಲವೂ ಕೂಡ ಎಲ್ಲ ಒಂದು ಕಡೆ ನೋಡಿ, ಒಂದು ವೃಷಭ ರಾಶಿ ಅಂತ ಹೇಳಿದೆ, ಯಾವುದೋ ಒಂದು ಗೌರ್ಮೆಂಟ್ ಅಧಿಕಾರಿಯ ಒಂದು ಇದು ಆಯಿತು, ಡೆತ್ ಆಯಿತು, ಒಂದು ಗೌರ್ಮೆಂಟ್ ಕೆಲಸ ಮಾಡ್ತಕ್ಕಂಥ ಒಂದು ಇವ್ರಿಗೆ ಸಾವಾಗಿದೆ. ಅದು ಸಹಜ ಸಾವಾದರೂ ಕೂಡ ಎಲ್ಲೋ ಒಂದು ಕಡೆ ಅದನ್ನು ಬೇರೆ ಬೇರೆ ರೀತಿ ಕಾಂಟ್ರವರ್ಸಿ ಆಗ್ತಿದ್ದಾರೆ. ಇದು ಕಾನೂನಿಗೆ ಇದೆಲ್ಲ ತೊಂದರೆ ಆಗ್ತಕ್ಕಂಥದ್ದು ನಡೆಯುತ್ತೆ ಅಂತ ಹೇಳಿದೆ, ಅದು ಕೂಡ ನಡೀತಾ ಇದೆ.